ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 18, 2025ರಂದು ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಲ್ಲಿ ನಡೆದ ಸಹಕಾರ ಭಾರತಿ ವಿಭಾಗೀಯ ಕಾರ್ಯಕಾರಿ ಸಭೆ ಉದ್ಘಾಟನೆ ಶ್ರೀ ಅಜಯ್ ನಿಕುಮ್, ಅಧ್ಯಕ್ಷತೆ ಶ್ರೀ ವೆಂಕಟೇಶ್ ವಿ, ಮುಖ್ಯ ಅತಿಥಿಗಳು ಶ್ರೀ ಎಚ್.ವಿ. ರಾಜೀವ್, ಶ್ರೀ ಸಾವನೂರು ನರಸಿಂಹ, ಕಾಮತ್ ಸಿ ಮೋಹನ್, ಕುಂಬಳೇಕರ್ ಸಿ, ಉಪಸ್ಥಿತರು ಮಹದೇವಸ್ವಾಮಿ, ಬಿಸಿ ನಾರಾಯಣ ರಾವ್, ಎಸ್ಆರ್ ಶ್ರೀಮತಿ ಹೇಮಾ ಗಂಗಪ್ಪ, ಡಾಕ್ಟರ್ ಜಿ ವಿಶ್ವನಾಥಯ್ಯ, ಶ್ರೀ ಇ.ಕೆ. ರಾಜನ್ ಬಾಬು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕಳೆದ ಒಂದು ದಶಕಗಳಿಂದ ಈಚೆಗೆ ವಿಶೇಷವಾಗಿ ಸಂಘಟನೆಯನ್ನ ಹೆಚ್ಚು ಒತ್ತು ಕೊಟ್ಟು ಸಹಕಾರ ಭಾರತಿ ಈ ಭಾಗದಲ್ಲಿ ಮುಂಚೂಣಿಯಲ್ಲಿ ತಗೊಂಡು ಹೋಗ್ತಾ ಇರತಕ್ಕಂತ ಸನ್ನಿವೇಶದಲ್ಲಿ ನಾವು ವಿಭಾಗದ ಸಹಕಾರಿ ಸಂಸ್ಥೆಗಳ ಪ್ರಮುಖರನ್ನ ಒಟ್ಟಿಗೆ ಸೇರಿಸಿ ಸಹಕಾರ ಭಾರತಿ ಮುಖಾಂತರ ಸಂಘಟನಾತ್ಮಕವಾದಂತಹ ಗಟ್ಟಿ ಹೆಜ್ಜೆ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕಾರಿಣಿಗಳು ನಡೀತಾ ಇದೆ. जो है हमारा इसका काम जो है 28 स्टेट में 28 स्टेट्स में और 600 डिस्ट्रिक्ट्स में चल रहा है और हम सभी जो सेकंड लेवल के कार्यकर्ता है, सेकंड लेयर जो है टॉप मैनेजमेंट के बाद में, जिसको हम लोग संगठन समिति बोलते हैं, और संगठन समिति के सारे सदस्य नेशनल लेवल के जितने भी है उनको प्रवास योजना बनाई गई पूरे इंडिया के लिए, पूरे 600 डिस्ट्रिक्ट्स के लिए। और हम लोग सभी अभी मेरे लिए जो प्रवास दिया गया है उसमें बैंगलोर, मैसूर और इस जिले में मुझे प्रवास करना है, आपके साथ बात करना है, आपके साथ में सहकारिता के बारे में बातचीत करना है, आपकी जो प्रॉब्लम्स है, आपकी जो भी आपकी समस्या है उसके हल करने के लिए कोशिश करना है और संगठन को मजबूत करने के लिए मैं यहाँ पे आया हूँ. बिना ಸಂಸ್ಕಾರವಿಲ್ಲದೆ ಸಹಕಾರವಿಲ್ಲ, ಸಹಕಾರವಿಲ್ಲದೆ ಉದ್ಧಾರವಿಲ್ಲ. ಈ ಎರಡು ಘೋಷವಾಕ್ಯದ ಮೇಲೆ ಇಡೀ ಸಹಕಾರಿ ಭಾರತಿ ಸಂಘಟನೆ ನಡೆದಿದೆ. ಸಂಸ್ಥಾಪಕರಾದಂತಹ ಮಾನನೀಯ ಲಕ್ಷ್ಮಣ್ ರಾವ್ ಇನಾಮದಾರ್ ಅವರಿಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಸಹಕಾರ ಭಾರತಿ ಪರಿಚಯ ಆಗಬೇಕಾದ್ರೆ ನಮ್ಮ ಸಂಸ್ಥಾಪಕರ ಬಗ್ಗೆ ತಿಳ್ಕೋಬೇಕು. 1917 ಋಷಿ ಪಂಚಮಿಯ ದಿವಸ ಮಹಾರಾಷ್ಟ್ರ ಪ್ರಾಂತದ ಪೂನಾದ ಸತಾರಾ ಜಿಲ್ಲೆಯಲ್ಲಿ ಕುಟುಂಬದ 10 ಜನ ಸದಸ್ಯರಲ್ಲಿ 7 ಜನ ಸಹೋದರರು, ಅಲ್ಲಿ 3ನೇಯವರು ನಮ್ಮ ಮಾನನೀಯ ಲಕ್ಷ್ಮಣ್ ರಾವ್ ಇನಾಮದಾರ್. ಅವರಿಗೆ 3 ಜನ ಸಹೋದರಿಗಳು. ಅವರ ಕುಟುಂಬದ ಬಗ್ಗೆ ಅವರು ಕಾನೂನು ವಿದ್ಯಾಭ್ಯಾಸವನ್ನ ಪಡೆದಿದ್ರು. ಅವರು ವಕೀಲರು. ಅವರಿಗೆ ಪೂನಾದಲ್ಲಿ ವಕೀಲ್ ಸಾಬ್ ಅಂತ ಹೇಳ್ತಾರೆ. ನಮ್ಮ ಅಜಯ್ ನಿಕುಂಬನವರಿಗೆ ಅವ್ರ ಮನೆತನದ ಬಗ್ಗೆ ಗೊತ್ತಿದೆ, ಅವ್ರ ಮನೆತನದವರು ಈಗಲೂ ಇದ್ದಾರೆ. ಅವರನ್ನ ವಕೀಲ್ ಸಾಬ್ ಅಂತ ಬಹಳ ಗೌರವದಿಂದ ಅಲ್ಲಿ ಕಾಣ್ತಾ ಇದ್ರು. ಅವರು ವಕೀಲಿ ವೃತ್ತಿಯ ನಂತರ ನಮ್ಗೆ ಗೊತ್ತಿದೆ, ಆಗಿನ ಕಾಲದಲ್ಲಿ ವಕೀಲರಾದ್ರೆ ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಇರಬಹುದು, ಎಷ್ಟು ದೊಡ್ಡ ಸಂಪಾದನೆ ಮಾಡಬಹುದು ಅಂತ ನಮ್ಗೆ ಗೊತ್ತಿದೆ. ಈಗಿನ ನಮ್ಮ ಸುತ್ತಮುತ್ತದ ವಕೀಲರೇ ಬಹಳ ಸಂಪಾದನೆ ಮಾಡ್ತಾರೆ. ಅಂತ ಅವಕಾಶ ಇದ್ರೂ ಕೂಡ ಅವರು ವೃತ್ತಿ ಜೀವನದಲ್ಲಿ ಅಂತ ಅವಕಾಶವನ್ನ ಕೈಬಿಟ್ಟು ರಾಷ್ಟ್ರೀಯ ಚಿಂತನೆಯ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೋಸ್ಕರ ತನ್ನ ಸರ್ವವನ್ನ ತ್ಯಾಗ ಮಾಡಿದರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.